ಪಾಂಡುರಂಗ ಪಾಂಡುರಂಗ ಎಲ್ಲಿದ್ದೀರಿ? ಅಯ್ಯೋ ನೀಲಾಂಬರಿ. ಅಭಿ, ಯಾವುದೇ ಕಾರಣಕ್ಕೂ ನೀವು ಈ ನೀಲಾಂಬರಿ ಜೊತೆ ಹೋಗೋ ಹಾಗಿಲ್ಲ. ಅದು ನೋಡಿ ನೀಲಾಂಬರಿ ಅವರೇ, ನಮ್ಮ ಜಾತಿ ಜಂಬಲ್ದಿನಿಯವರು ಹೇಗೆ ಹೇಳ್ತಾರೋ ನಾನು ಕೂಡ ಹಾಗೇನೆ. ಯಾಕಂದ್ರೆ ನಮ್ಮ ಇನ್ ಪಾಸು ಔಟ್ ಪಾಸು ಪಾಸ್ಪೋರ್ಟು ಎಲ್ಲ ಅವ್ರ ಕೈನಲ್ಲೇ ಇದೆ. ಪಾಂಡುರಂಗ, ಕಳಿಸ್ತಿಲ್ಲ, ನಾನು ಕರೆದ ಕಡೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀರಾ? ಆವಾಗ ಆ ತರ ಹೇಳಿದ್ದೆ ಕಣ್ರಿ, ಇವಾಗ ಈ ತರ ಹೇಳ್ತಾ ಇದ್ದೇನೆ. ಬೇಕಿದ್ರೆ ಇನ್ನೊಂದು ತಿಂಗಳು ಬಿಟ್ಕೊಂಡ್ ಬನ್ನಿ, ಆಮೇಲೆ ಬೇಕಿದ್ರೆ ನೋಡೋಣ. ಇವ್ರನ್ನ ಯಾರು ಅನ್ಕೊಂಡಿದ್ಯಾ? ಇವರು ನನ್ನ ಹಬಿ, ನಾನು ಇವ್ರನ್ನ ಮ್ಯಾರೇಜ್ ಆಗಿದ್ದೀನಿ. ಸೊ ನನ್ನ ಪಾಲಿನ ಆಸ್ತಿ ಆಗ್ಲಿ, ನನ್ನ ಹಬಿನಾಗ್ಲಿ ಯಾರ ಜೊತೆನೂ ಹಂಚ್ಕೊಳಕ್ಕೆ ಇಷ್ಟ ಪಡಲ್ಲ. ನೋ ಬೈಟು ಸಂಸಾರ. ಜಾಜಿ, ಇಷ್ಟಕ್ಕೂ ಪಾಂಡುರಂಗ ನಿನ್ಗೆ ಯಾಕೆ ಬೇಕು? ವಾಟ್ ಆರ್ ಯು ಟಾಕಿಂಗ್ ನಾನ್ ಸೆನ್ಸ್? ಸಂಸಾರ ಮಾಡೋದಕ್ಕೆ. ಸಂಸಾರ? ನೀನ್ ಮಾಡ್ತಿರೋ ಸಂಸಾರ ಇಡೀ ಜಗತ್ತಿಗೆ ಗೊತ್ತಿದೆ. ಮರ್ಯಾದೆಯಿಂದ ಈಗ ಪಾಂಡುರಂಗನ್ ನನ್ ಜೊತೆ ಕಳಿಸ್ಕೊಡ್ತೀಯೋ ಇಲ್ವೋ? ಕಳಿಸ್ಕೊಡ್ಲಿಲ್ಲ ಅಂದ್ರೆ ಏನೇ ಮಾಡ್ತೀಯಾ? ನಾನ್ ಕರೋಡ್ಪತಿ ಮಗಳು ಅನ್ನೋದನ್ನ ಮರಿಬೇಡ. ಚಿಕ್ಕೆ ಹೊಡೆಯೋಷ್ಟ್ರಲ್ಲಿ ಪಾಂಡುರಂಗನ್ನ ಕಿಡ್ನಾಪ್ ಮಾಡಿಸಿ ಅಂಡಮಾನಿಗೆ ಹಾರಿಸ್ಕೊಂಡು ಹೋಗಿ ಸಂಸಾರ ಹೊಡ್ತೀನಿ. ಅದಕ್ಕೆ ನಾನ್ ಅವಕಾಶ ಮಾಡ್ಕೊಡೋದಿಲ್ಲ. ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರೇ? ನಯನ್ನ. ಮೊನ್ನೆ ನಮ್ಮ ಮನೆಗೆ ಬಂದಿದ್ದು ಇವ್ರೇನೆ. ಮೇಡಮ್, ನಮಗೆ 400 ರೂಪಾಯಿ ಬಿಸ್ಕೆಟ್ ಹಾಕ್ಬಿಡೋದ್ರಲ್ಲ, ನೀವು ಮಾಡಿ ಸರಿನಾ? ಏನೆಲ್ಲ ನಯನ ನಮ್ ಮಹಿಳಾ ಸಂಘದ ಮೆಂಬರ್ ಆಗಿ ನೆಟ್ಟಿಗೆ ಒಂದು ಮೀಟಿಂಗು ಅಟೆಂಡ್ ಮಾಡಿಲ್ಲ. ಈಗ ಯಾಕೆ ನಮ್ಮ ಮನೆಗೆ ಬಂದೆ? ನಾನೇನ್ ಬಂದಿರೋದು ನಿನ್ನ ನೋಡೋದಕ್ಕಲ್ಲ, ಪಾಂಡುರಂಗ ಅವ್ರನ್ನ ನೋಡಕ್ಕೆ. ಯಾವ್ದೇ ಕಾರಣಕ್ಕೂ ನಾನು ಹಬಿನ ಯಾರಿಗೂ ಬಿಟ್ಕೊಡಲ್ಲ. ಬಿಟ್ಕೊಟ್ಟಿಲ್ಲ ಅಂದ್ರೆ ನಾನು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಏನೋ ಮುಪ್ಪುಗ ನಡ್ಕೊಂಡು ನಿಂತಿದ್ರ, ಹಬಿನ ಎತ್ತಾಕೊಂಡು ಹೋಗ್ರು. ಸುಮ್ನೆ ಎತ್ತಾಕೊಂಡು ಹೋಗಕ್ಕಾಗುತ್ತಾ? ಏನೇ ಜಾಜಿ, ಪಾಂಡುರಂಗನ ಅದೆಷ್ಟಿನ ಮುಚ್ಚಿಟ್ಕೋತೀಯ ನಾನು ನೋಡ್ತೀನಿ. ಅವನನ್ನ ಎತ್ತಾಕೊಂಡು ಹೋಗಿಲ್ಲ ಅಂದ್ರೆ ನನ್ನ ಹೆಸರು ನಯನಾನೇ ಅಲ್ಲ. ನೀನ್ ಅವ್ರನ್ನ ಎತ್ತಾಕೊಂಡು ಹೋಗೋದಕ್ಕಿಂತ ಮುಂಚೆ ಪಾಂಡುರಂಗನ್ ಜೊತೆ 4 ಸ್ಟೆಪ್ ಹಾಕಿಲ್ಲ ಅಂದ್ರೆ ನನ್ನ ಹೆಸರು ಜಾಗಕ್ಕೆ ನೀವ್ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ನೀಲಾಂಬರಿ ಆಗ್ಲಿ ನಯನ ಆಗ್ಲಿ ನಮ್ ಭಾವನ ಕಿಡ್ನಾಪ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಅಕಸ್ಮಾತ್ ಹಬಿ ಹೊರಗಡೆ ಹೋದಾಗ ಕಿಡ್ನಾಪ್ ಮಾಡ್ಬಿಟ್ರೆ? ಪಾಂಡುರಂಗ ಹೊರಗಡೆ ಹೋದ್ರೆ ತಾನೇ ಕಿಡ್ನಾಪ್ ಆಗೋದು. ಅವ್ನು ಎಲ್ಲೂ ಹೊರಗಡೆ ಹೋಗ್ದೇ ಇರೋಂಗೆ ರೂಮಲ್ಲೇ ಕೂಡ ಹಾಕ್ಬಿಟ್ರೆ ಆಯ್ತು. ವೆರಿ ಗುಡ್, ಫ್ಯಾಂಟಾಸ್ಟಿಕ್ ಐಡಿಯಾ. ಅಯ್ಯ ಸಾಕು ಸುಮ್ಮನಿರಮ್ಮ. ಈ ಮನೇಲಿ ದುಡಿಯೋ ಗಂಡಸು ಅಂದ್ರೆ ಅವನೊಬ್ಬನೇ. ಅವನ್ನೇ ರೂಮಲ್ಲಿ ಕೂಡ ಹಾಕ್ಬಿಟ್ರೆ ಬಟ್ಟೆಗೆ ಏನ್ ತಿಂತಿಲ್ಲ. ಅತ್ತೆ, ನಿಮ್ಗಿದೆಲ್ಲ ಏನು ಗೊತ್ತಾಗಲ್ಲ. ಇಷ್ಟಾದ್ಮೇಲೆ ನೀವು ಟಾಕ್ ಮಾಡಿದ್ರೆ ನಿಮ್ ಮಗನ ನೀವು ಯಾವತ್ತು ನನ್ನ ಮಗನ್ನ ನಿನಗ್ ಕಟ್ಟಿದ್ನೋ ಆವತ್ತೇ ನನ್ನ ಮಗನ್ನ ಕಳ್ಕೊಂಡ್ಬಿಟ್ಟೆ. ಇನ್ನು ಹೊಸ್ತಾಗಿ ಕಳ್ಕೊಳ್ಳೋದೇನಿದೆ? ಸಾಲಪ್ಪನ ಜುಟ್ಟು. ನಿಮ್ ಜೊತೆ ಮಾತಾಡೋಷ್ಟು ಪೇಷನ್ಸ್ ನನಗಿಲ್ಲ. ಪದ್ದು ಬಿಟ್ಲ, ಏನ್ ನೋಡ್ಕೊಂಡು ನಿಂತಿದ್ದೀರಾ? ಹಬ್ಬಿನ ಎಳ್ಕೊಂಡು ಹೋಗಿ ರೂಮಲ್ಲಿ ಕೂಡ ಹಾಕ್ರೋ. ಸುಮ್ನೆ ಕೂಡ ಹಾಕಕ್ಕಾಗತ್ತಾ? ಮೊದ್ಲು ಮಾಡ್ಬೇಕಾಗಿರೋ ಕೆಲಸ ಮಾಡಿ ಆಮೇಲೆ ಕೊಡೋದ್ ಕೊಡ್ತೀನಿ. ಏನಪ್ಪ ಪಾಂಡುರಂಗ ಲೆಕ್ಕ ಹಾಕ್ತಾ ಇದ್ಯಾ? ಬಾವ, ಕಳ್ಕೊಂಡಿರೋ 1 ರೂಪಾಯಿ ಸಿಕ್ತಾ? ಅದೆಲ್ಲಿ ಸಿಗ್ತಾನೆ ಇಲ್ಲ ಕಣ್ರಿ ಹೇಳಿ ಅಂದ್ರೆ. ಆದ್ರೆ ನಾನು ಬಿಡೋ ಮಗ ಅಲ್ಲ. ಈ ಹನಿಮೂನ್ಗೆ ಹೋಗೋಕ್ಕಿಂತ ಮುಂಚೆ ಹೇಗಾದ್ರೂ ಮಾಡಿ ಆ 1 ರೂಪಾಯಿ ಪತ್ತೆ ಮಾಡ್ಬಿಡ್ತೀನಿ. ಅಲ್ಲಿಗೆ ತಗೊಂಡು ಹೋದ್ರೆ ಖರ್ಚಿಗೆ ಬರುತ್ತೆ. ಬಾವ, ನೀವ್ ಅದೇನೇ ಲೆಕ್ಕ ಹಾಕದಿದ್ರು ರೂಮಲ್ಲಿ ಕೂತ್ಕೊಂಡು ಲೆಕ್ಕ ಹಾಕಿ ಬನ್ನಿ. ನಮಗೆ ಆತಾಗ ಇಲ್ಲೇನಾಗಿದೆ? ಇಲ್ಲೇ ಚೆನ್ನಾಗಿದೆಯಲ್ಲ. ಒಳ್ಳೆ ಮಾತಲ್ಲಿ ಬರ್ತಾ ಇಲ್ಲ, ಎತ್ತಾಕೊಂಡು ಹೋಗ್ಬೇಕಾ? ಗುಡ್ಡೆ ಮಾಂಸ, ಯಾರನ್ನ ನೀನ್ ಎತ್ತಕೊಂಡು ಹೋಗ್ತೀನಿ ಅಂತ ಹೇಳಿದ್ದು? ನಿಮ್ಮ ಇಲ್ಲಿ ಕುತ್ಕೊಂಡು ನೀನು 1 ರೂಪಾಯಿ ಆದ್ರೂ ಹುಡ್ಕ, 8 ಆಣಿನಾದ್ರೂ ಹುಡ್ಕ. ಇಲ್ಲಿ ಯಾಕೋ ಕರ್ಕೊಂಬಂದ್ರಿ? ನೋಡ್ರ ಕಣ್ಬಿಟ್ಟು ನಮ್ಮ ಮೆಂಡ್ರು ನೋ ಅಡ್ಮಿಷನ್ ಬೋರ್ಡ್ ಹಾಕವ್ರೆ. ಆಮೇಲೆ ಅವ್ರೇನಾದ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ರೆ? ಇಲ್ಲ ಹಬಿ, ನಾನ್ ನಿಮ್ ಬಗ್ಗೆ ತಪ್ಪು ತಿಳ್ಕೊಳಲ್ಲ. ನೀಲಾಂಬರಿ ಮತ್ತೆ ನೈನಾ ನಿಮ್ನ ಕಿಡ್ನಾಪ್ ಮಾಡಿದ್ರೆ ಕಷ್ಟ ಅಂತ ಈ ರೂಮಲ್ಲಿ ಕೂಡ್ ಹಾಕ್ತಾ ಇದೀವಿ. ನಿಮ್ಗೆ ಏನಾದ್ರು ಬೇಕಾದ್ರೆ ಪದ್ದು ಬಿಟ್ಲನ್ ಕೇಳಿ ಅವ್ರು ತಗೊಂಡ್ ಬಂದು ಫೀಡ್ ಮಾಡ್ತಾರೆ. ಗೊತ್ತಾನೆ ಅಲ್ಲ, ನಾವ್ ಯಾರು ಅಂತ ಗೊತ್ತಾನೆ. ಒಂದು ಸಲ ಮಾತು ಕೊಟ್ವಿ ಅಂದ್ರೆ ಮುಗಿತು ಕಣ್ರಿ. ಬರೀ ಅವ್ರಿಬ್ರೆ ಅಷ್ಟೇ ಅಲ್ಲ ಕಣ್ರು, ಮಹಿಳಾ ಸಂಘದ ಮಹಿಳಾ ಮಣಿಗಳೆಲ್ಲ ಬಂದು ನನ್ನ ಸುತ್ತ ಕೂತ್ಕೊಂಡ್ರು. ನಾನು ಯಾರನ್ನು 10 ಸೆಕೆಂಡ್ ಮೇಲೆ ಕಣ್ಣಲ್ಲಿ ಕಂಡಿಟ್ಟು ನೋಡಲ್ಲಪ್ಪ. ನೀನ್ ನೋಡಲ್ಲ ಹಬಿ, ಆದ್ರೆ ನೀಲಾಂಬರಿ ಮತ್ತೆ ನೈನಾ ಸುಮ್ನೆ ಇರ್ಬೇಕಲ್ಲ. ನಿಮ್ ಕಿಡ್ನಾಪ್ ಮಾಡ್ಬಿಟ್ರೆ ಪಾಪ ಅನ್ಯಾಯವಾಗಿ ನಿಮ್ಗೆ ಸ್ವಿಟ್ಜರ್ಲೆಂಡ್ ಟ್ರಿಪ್ ಮಿಸ್ ಆಗ್ಬಿಡುತ್ತಲ್ಲ ಅಂತ. ನೋಡಿ, ನಾನು ಇತ್ತೀಚೆಗೆ ಗಮನಿಸ್ತಾನೆ ಇದೀನಿ, ನಿಮ್ಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಕಾಳಜಿ ಬಂದ್ಬಿಟ್ಟಿದೆ. ಹೌದು ಅಭಿ, ನನ್ಗೆ ನಿಮ್ ಮೇಲೆ ಕಾಳಜಿ. ಅಭಿ, ನಿಮ್ ಮೊಬೈಲ್ ಕೊಡ್ತೀರಾ? ಯಾಕೆ ಹೇಳಿ? ನೀಲಾಂಬರಿ ಮತ್ತೆ ನೈನಾ ನಿಮ್ಗೆ ಕಾಲ್ ಮಾಡೋದು, ನೀವ್ ಎಲ್ಲಿದ್ದೀರಾ ಅಂತ ಹೇಳೋದು, ಅವ್ರು ಬಂದು ನಿಮ್ ಕಿಡ್ನಾಪ್ ಮಾಡೋದು, ಇದೆಲ್ಲ ಬೇಕಾ? ಅದಕ್ಕೆ ಕೊಡಿ. ಬೇಡ, ಹಂಗ ಹಾಕ್ಬಾರ್ದು.
ಇನ್ನು ಏನಾದ್ರೂ ಬೇಕಿದ್ರೆ ಹೇಳಿ ಕೊಟ್ಬಿಡ್ತೀನಿ. ಏನು ಬೇಡ ಹಬಿ, ನೀವ್ ಇಲ್ಲೇ ಇರಿ. ಟೇಕ್ ಕೇರ್, ಬಾಯ್. ಈಗೀಗ ನಮ್ಮ ಜೀವನ ಒಂದು ಹಂತಕ್ಕೆ ಬರ್ತಾ ಇದೆ ಕಣ್ರಿ. ಮದ್ದು ಬಿಟ್ಲ ಹಬಿನ ಹುಷಾರಾಗಿ ನೋಡ್ಕೊಳ್ಳಿ. ಗಂಟು ಕಲಿ ವಂಶದ ಕಟ್ಟ ಕಡೆ ತುಂಡಾದ ನಮ್ಮ ಯಜಮಾನ್ರನ್ನ ಅವ್ರ ಮನೆಯಲ್ಲಿ ಕೂಡ ಹಾಕ್ಬಿಟ್ರ. ನೈನಾ ಮತ್ತೆ ನೀಲಾಂಬರಿ ಹಬಿನ ಕಿಡ್ನಾಪ್ ಮಾಡಿದ್ರೆ ಕಷ್ಟ ಅಂತ ರೂಮ್ ಒಳಗಡೆ ಕೂಡ ಹಾಕಿದೀವಿ. ವಾಟ್ಸ್ ಯುವರ್ ಪ್ರಾಬ್ಲಮ್? ಹೌದಾ, ಸರಿ ಬಿಡಿ. ನಮ್ಮ ಯಜಮಾನ್ರನ್ನ ಕಿಡ್ನಾಪ್ ಮಾಡೋದಕ್ಕೆ ಅಂತ ಬಂದವ್ರಿಗೆ ನಾನೇ ಸಹಾಯ ಮಾಡ್ತೀನಿ. ಮತ್ತೇನೇನ್ರಿ, ನಮ್ಮ ಯಜಮಾನ್ರನ್ನ ನೀವು ಸರಿಯಾಗಿ ನೋಡ್ಕೋತಾ ಇಲ್ಲ, ನನ್ಗೂ ನೋಡ್ಕೊಳ್ಳೋದಕ್ ಬಿಡ್ತಾ ಇಲ್ಲ. ಅಂದ್ಮೇಲೆ ಅವ್ರು ನಮ್ಮಿಬ್ರಿಗೆ ಯಾಕೆ ಬೇಕು? ಮೂರ್ತಿಯವ್ರ ಪಾಲಾಗಿ ಬಿಡಿ. ಮದ್ದು ಬಿಟ್ಲ ಚಂಪನ ನಂಬಕ್ಕಾಗಲ್ಲ. ಇವಳ ಮೇಲೆ ಒಂದು ಐಸ್ ಇಟ್ಟಿರೋ. ಒಂದನ್ನು ಎರಡೆರಡು ಇಟ್ಟಿರ್ತೀವಿ. ಯಾರು ಬಂದು ಹಬಿ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಹೈದರಾಬಾದ್ಗೆ ಹೋಗಿದ್ದಾನೆ ಅಂತ ಹೇಳ್ತೀವಿ. ವೆರಿ ಗುಡ್. ನೈನಾ ಮತ್ತೆ ನೀಲಾಂಬರಿ ಬಂದ್ ಕೇಳಿದ್ರೆ ಒಳಗಡೆ ಸೇರ್ಸೋದಿಲ್ಲ. ಗೆಟ್ ಔಟ್ ಯು ಅನ್ಕಲ್ಚರ್ಡ್ ಲೇಡೀಸ್ ಅಂತೀವಿ. ಥ್ಯಾಂಕ್ ಯು ವೆರಿ ಮಚ್. ಹುಷಾರಾಗಿ ನೋಡ್ಕೊಳ್ಳಿ. ಓಕೆ. ಕೆಲಸ ಮುಗಿದ್ಮೇಲೆ ನಮ್ಗೆ ಕೊಡ್ಬೇಕಾದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ರಿ, ಹಾಗೆ ಹೋಗ್ತಾ ಇದ್ದೀರಾ? ಮರ್ತೇ ಬಿಟ್ಟಿದೆ. ಟೇಕ್ ದಿಸ್ 1000. ಪಾಂಡುರಂಗ ಅವ್ರ ಮನೆ ಇದೆನಾ? ಹೌದು, ನೀವ್ಯಾರು? ನೋಡಿದ್ರೆ ಗೊತ್ತಾಗಲ್ವಾ? ಲೈನ್ ಮ್ಯಾನ್. ಯಾರನ್ನ ಏನ್ ನೋಡಕ್ ಬಂದಿದ್ದೀರಾ? ಏಯ್ ಮುಚ್ಚೋ ಬಾಯಿ, ಜಾಸ್ತಿ ಮಾತಾಡಿದ್ರೆ ಕರೆಂಟ್ ಕೊಟ್ಟು ಕೋಮ ಕಳ್ಸಿಬಿಡ್ತೀನಿ. ವಿಟ್ಲ ಸ್ವಲ್ಪ ತೆಪ್ಪಗಿರ. ಈಗ ಏನಾಗಿದೆ ತೊಂದ್ರೆ? ನಿಮ್ಮನೆಯಿಂದ ಕಂಬಕ್ಕೆ ಹೋಗಿರೋ ಲೈನು ಫುಲ್ ಡ್ಯಾಮೇಜ್ ಆಗಿದೆ, ರಿಪೇರಿ ಮಾಡಬೇಕಾಗಿತ್ತು. ಮನೆಯೊಳಗೆ ಯಾರಿದ್ದಾರೆ? ಹಾಲಲ್ಲಿ ನಮ್ಮ ಅತ್ತೆ ಮತ್ತೆ ಚಂಪಾ ಇದ್ದಾರೆ. ರೂಮಲ್ಲಿ ಪಾಂಡುರಂಗ ಇದ್ದಾನೆ. ಹಾಗಾದ್ರೆ ನಾನು ಮೊದಲು ಚೆಕ್ ಮಾಡ್ಬೇಕಾಗಿರೋದು ಪಾಂಡುರಂಗ ಅವ್ರ ರೂಮ್ನೇ. ಬೇಗ ಹೋಗಿ ನೋಡಿ, ಇಲ್ಲ ಅಂದ್ರೆ ಕರೆಂಟ್ ಹೊಡೆದು ಸೆಟ್ಕೊಂಡ್ಬಿಟ್ಟಾನು. ಯಾರು ನೀವು? ಯಾಕೆ ಬೆಡ್ರೂಮ್ ಒಳಗಡೆ ನುಗ್ಬಿಟ್ರೆ? ನಾವು ಲೈನ್ ಮ್ಯಾನ್ಗಳು. ಕರೆಂಟ್ ಬಿಡವ್ರ? ಒಂಥರ ಕರೆಂಟ್ ಬಿಡವ್ರೆ. ಸರಿ, ಈಗ ಯಾರಿಗೆ ಕರೆಂಟ್ ಕೊಡ್ಬೇಕು ಅಂತ ಬಂದಿದ್ರ? ಗಾಬರಿ ಬೀಳ್ಬೇಡಿ, ಸದ್ಯಕ್ಕೆ ನಿಮ್ಗೆ ಅಂತ ಕರೆಂಟ್ ಕೊಡಕ್ಕಿಲ್ಲ. ಈ ಮನೆಯಿಂದ ಯಾವ್ದೋ ಒಂದು ಕಂಬಕ್ಕೆ ಹೋಗಿರೋ ವೈರು ಶಾರ್ಟ್ ಆಗಿದೆ ಅಂತ ಗೊತ್ತಾಯ್ತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಿಮ್ಗೆ ಏನಾದ್ರು ಬುದ್ಧಿ ಅನ್ನೋದಿದೆಯೇನ್ರಿ? ಕಂಬದಲ್ಲಿ ಶಾರ್ಟ್ ಆಗಿದ್ರೆ ಹೋಗಿ ಕಂಬ ಚೆಕ್ ಮಾಡ್ಬೇಕು. ಅದನ್ನ ಬಿಟ್ಟು ನಮ್ಮ ಬೆಡ್ರೂಮ್ ಒಳಗೆ ಯಾಕೆ ಬಂದ್ರಿ? ನನಗೇನು ಅಷ್ಟು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ಕಂಬ ಚೆಕ್ ಮಾಡ್ಬಿಟ್ಟೆ ಬಂದಿದ್ದೀನಿ, ಅದು ಸರಿಯಾಗೇ ಇದೆ. ಪ್ರಾಬ್ಲಮ್ ಇರೋದು ಈ ಮನೆಯಲ್ಲಿ, ಈ ಬೆಡ್ರೂಮ್ ಅಲ್ಲಿ. ಸ್ವಿಚ್ ಬೋರ್ಡ್ ಅಲ್ಲಿದೆ ನೋಡಿ, ಚೆಕ್ ಮಾಡಿ. ನಾನೇ ಕೇಳಲಿ, ಇಲ್ಲಿ ಯಜ್ಞಗಳು ತಿಂದು ಬಿಸಾಕಿವೆ. ಆದಷ್ಟು ಬೇಗ ಸ್ವಿಚ್ ಬೋರ್ಡ್ ನ ಚೇಂಜ್ ಮಾಡ್ಬೇಕು. ಮಟ್ಲು ಚೇಂಜ್ ಮಾಡ್ಬಿಡ್ರಿ. ಫ್ಯಾನ್ ಇಲ್ಲ ಅಂದ್ರೆ ನಮ್ಮ ಮೆಂಡ್ರಿಗೆ ನಿದ್ದೆನೇ ಬರಲ್ಲ. ಹೌದು, ಎಷ್ಟು ವರ್ಷಕ್ಕೊಂದ್ಸಲ ಸ್ವಿಚ್ ಬೋರ್ಡ್ ನ ಚೇಂಜ್ ಮಾಡ್ತೀರಾ? ಹಾಡ ಮತ್ತೆ ಒಂದು ಅರ್ಥ ಬಿಡ್ಬೇನ್ರಿ. ಅಲ್ಲ, ಆ ಸ್ವಿಚ್ ಬೋರ್ಡ್ ರಿಪೇರಿ ಬರೋವರೆಗೂ ನಾವ್ಯಾಕೆ ಅದನ್ನ ಚೇಂಜ್ ಮಾಡ್ಬೇಕು? ಅಲ್ಲ, ಅವಾಗ ಚೇಂಜ್ ಮಾಡ್ತಾ ಇದ್ರೆ ಬಾಳ್ಕೆ ಚೆನ್ನಾಗಿ ಬರುತ್ತೆ. ಆ ಕಾನ್ಸೆಪ್ಟ್ ಏನಾದ್ರು ವೆಸ್ಟರ್ನ್ ಅಲ್ಲಿ ವರ್ಕೌಟ್ ಆಗುತ್ತೆ, ಇಂಡಿಯಾದಲ್ಲಿ ಯಾರು ಹಂಗ್ ಮಾಡಲ್ಲ ಕಣ್ರಿ. ಅದು ಸರಿ ಏನಿ. ಈ ಲಿಸ್ಟಲ್ಲಿರೋ ಸ್ಪೇಸ್ ಪಾರ್ಟ್ಸ್ಗಳನ್ನೆಲ್ಲ ತಗೊಂಬನ್ನಿ. ನಾಳೆ ಬಂದು ಅದಕ್ಕೂ ನಿಮ್ಗೂ ಇಬ್ರಿಗೂ ಕರೆಂಟ್ ಕೊಟ್ಬಿಟ್ಟು ಹೋಗ್ತೀನಿ. ಇಲ್ಲಿ ಕಾಲದೋಗ್ರೆ ₹1 ಲೆಕ್ಕ ಸಿಕ್ತಿಲ್ಲ, ನಾನು ತಲೆ ಕಟ್ಸ್ಕೊಂಡಿದ್ದೀನಿ. ಇದು ಹೊಸ ಖರ್ಚು ಬೇರೆ ಬಂತು. ಅದು ಏನೇನು ಬರ್ಕೊಟ್ಟವ್ರೋ ಏನು ಸುಳ್ಳು. ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ನಾಳೆ ನಿನ್ನನ್ನು ಕಿಡ್ನ್ಯಾಪ್ ಮಾಡ್ತೀನಿ. ಇಂತಿ ನಿನ್ನ ಪ್ರೀತಿಯ ನಯನ. ಸರಿ ಹೋಯ್ತಾ ಸರ್? ಎಲ್ಲಿ ಸರಿ ಹೋಗಿದೆ? ಸ್ವಿಚ್ ಬೋರ್ಡೇ ಡಮಾರ್ ಆಗಿದೆ. ಸ್ಪೇಸ್ ಪಾರ್ಟ್ಸ್ ಎಲ್ಲ ತರ ಕೇಳಿದ್ದೀನಿ, ನಾಳೆ ಬಂದು ರಿಪೇರಿ ಮಾಡ್ತೀನಿ. ರಿಪೇರಿ ಮಾಡೋ ಟೈಮಲ್ಲಿ ಮನೆ ಯಜಮಾನನ್ ಬಿಟ್ಟು ನೀವು ಯಾರು ಇರಬಾರ್ದು. ಯಾಕೆ? ಗ್ರೌಂಡ್ ಆದ್ರೆ ಸೆಟ್ಕೊಂಡ್ಬಿಡ್ತೀರಾ. ಲೇ ವಿಟ್ಲ, ಸದ್ಯಕ್ಕೆ ಯಾವ ನೀಲಾಂಬರಿನೂ ಬರ್ಲಿಲ್ಲ, ಯಾವ ನೈನಾನೂ ಬರ್ಲಿಲ್ಲ. ಬಂದಾಗ ಬಿಡ್ಬೇಕಲ್ಲಮ್ಮ. ಮಿಸ್ಟರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಹಿಂದಿನ ರೋಡಲ್ಲಿ ಒಂದ್ ನಾಯಿ ಕೊಲೆ ಆಗಿದೆ. ನಾಯಿ ಕೊಲೆ ಆಗಿದ್ಯಾ? ಹೌದು, ಹೆಣ್ಣಾಯಿ, ಫಾರಿನ್ ಬ್ರೀಡು. ಯಾರು ಆಗದೆ ಇರೋರು ಅದ್ರ ಮೇಲೆ ಕಣ್ಣಿಟ್ಟಿದ್ದಾರೆ. ಏನ್ ಕಾಲ ಬಂತು ಮೇಡಮ್? ಹುಡುಗಿಯರಿಗೆ ತೊಂದರೆ ಆಗುತ್ತೆ ಅಂತ ಕೇಳಿದ್ದೆ, ಆದ್ರೆ ನಾಯಿಗಳಿಗೂ ಹುಡುಗಲ್ಲ ಇಲ್ವಲ್ಲ ಮೇಡಮ್? ಯಾರೋ ಆ ಮನೆಗ್ ದರೋಡೆ ಮಾಡೋದಕ್ಕೆ ಹೋಗಿದ್ರಂತೆ. ಆ ನಾಯಿ ರಾಂಗ್ ಮಾಡಿದೆ, ಅದಕ್ಕೆ ಅದನ್ನ ಕೊಂದು ಅದ್ರ ಬೆಲ್ಟ್ ನ ನಿಮ್ಮನೇಲಿ ಹಾಕಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೆ ಚೆಕ್ ಮಾಡೋದಕ್ ಬಂದಿದ್ದೀನಿ. ಮೇಡಮ್, ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಾವಿಬ್ರು ಬೆಲ್ಟೇ ಹಾಕಲ್ಲ. ನಾನ್ ಮಾತಾಡ್ತಿರೋದು ನಿಮ್ ಬೆಲ್ಟ್ ಬಗ್ಗೆ ಅಲ್ಲ, ನಾಯಿ ಬೆಲ್ಟ್ ಬಗ್ಗೆ. ಈಗ ಯಾರಿಗ್ ಹೊಡಿಲಿ, ಯಾರಿಗ್ ಬಡಿಲಿ? ಹೊಡಿಯೋದು ಇದ್ರೆ ನಮ್ಮ ಮನೆ ಯಜಮಾನ ಪಾಂಡುರಂಗ ಗಂಡುಗಲಿ ಅವರು ಇದ್ದಾರೆ, ಅವ್ರನ್ನ ವಿಚಾರಿಸ್ಕೊಳ್ಳಿ. ಎಲ್ಲಿದ್ದಾನೆ ಅವನು? ರೂಮಲ್ಲಿ ಇದ್ದಾರೆ. ಸರಿ, ವಿಚಾರಿಸ್ಕೋತೀನಿ. ಲೇಡಿ ಪೊಲೀಸ್ ನಮ್ಮನೆಗೆ ಯಾಕೆ ಬಂದ್ಲು? ಯಜಮಾನ್ರು ಫೋನ್ ಮಾಡಿದ್ರು ಏನೋ ಅತ್ತೆ? ನನ್ಗೆ ಯಾರು ಫೋನ್ ಮಾಡಿಲ್ಲ. ಮತ್ತೆ ಯಾಕೆ ಬಂದ್ರಿ?
ಹಿಂದಿನ ರಸ್ತೆಯಲ್ಲಿ ಒಂದ್ ನಾಯಿ ಕೊಲೆ ಆಗಿದೆ. ಆ ನಾಯಿ ಬೆಲ್ಟ್ ನಿಮ್ ಮನೇಲಿ ಬಿದ್ದಿದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೆ ಚೆಕ್ ಮಾಡೋದಕ್ಕೆ ಬಂದಿದ್ದೀನಿ. ಆ ನಾಯಿ ಬೆಲ್ಟ್ ನಮ್ಮ ಮನೇಲಿ ಬಿದ್ದಿದೆ ಅಂತ ನಿಮ್ಗೆ ಯಾರು ಹೇಳಿದ್ರು? ಅದು ನಿನಗ್ ಬೇಡದೇ ಇರೋ ವಿಷಯ. ಅದು ಅಡ್ಗೆ ಮನೇಲಾದ್ರೂ ಬಿದ್ದಿರ್ಬೋದು, ಇಲ್ಲ ಬೆಡ್ರೂಮ್ ಮೇಲಾದ್ರೂ ಬಿದ್ದಿರ್ಬೋದು. ಈಗ ನಾನ್ ಚೆಕ್ ಮಾಡಿ ಬರೋವರೆಗೂ ಕದಲ್ದೆ ನಿಂತ್ಕೊಳ್ಳಿ. ಬೆಡ್ರೂಮ್ ಎಲ್ಲಿದೆ? ಬೆಡ್ರೂಮ್ ಮೇಲಿದೆ, ಅಲ್ಲಿ ನನ್ ಮಗ ಇದ್ದಾನೆ, ಮನೆ ಇದೆ. ಸರಿ, ಮೊದ್ಲು ಬೆಡ್ರೂಮ್ ಚೆಕ್ ಮಾಡಿ ಬರ್ತೀನಿ. ಇಲ್ಲೇ ನಿಂತ್ಕೊಳ್ಳಿ. ರೇ ಮಿಸ್ಟರ್, ಪಾಂಡುರಂಗ ಅಂದ್ರೆ ನೀವೇನ್ರಿ? ನಮಸ್ಕಾರ ಸರ್. ಓ, ಹಣೆ ಮೇಲೆ ಕುಂಕುಮ ಸ್ತ್ರೀಲಿಂಗ. ನಮಸ್ಕಾರ ಮೇಡಮ್. ಹಿಂದಿನ ರೋಡಲ್ಲಿ ನಾಯಿನ ಕೊಲೆ ಮಾಡ್ತಿದ್ದೀರಲ್ಲ, ಇದು ಸರಿನಾ? ಸರ್ ಸಾರಿ ಮೇಡಮ್, ನಾನು ನಾಯಿ ಕೊಲೆ ಮಾಡಿಸಿದ್ನ. ಯಾವ ಅಯೋಗ್ಯ ಹಾಗಂತ ಹೇಳಿದ್ದು? ಆ ಕೊಲೆಯಾದ ನಾಯಿ ಕತ್ತಲ್ಲಿದ್ದ ಬೆಲ್ಟ್ ನಿಮ್ ಮನೇಲಿದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೆ ಚೆಕ್ ಮಾಡೋದಕ್ಕೆ ಬಂದಿದ್ದೀನಿ. ಇಲ್ಲ ಮೇಡಮ್, ನಮ್ಮ ಮನೇಲಿ ಯಾವ ಬೆಲ್ಟ್ ಇಲ್ಲ. ನನ್ನ ಹತ್ರ ಇರೋದ್ರು ನಾನು ಹಾಕೊಂಡ್ರೆ ಬೆಲ್ಟ್ ಇದೇನಂತ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ಮೇಡಮ್. ಮನುಷ್ಯರು ಹಾಕೋ ಬೆಲ್ಟ್ ಯಾವ್ದು, ನಾಯಿ ಹಾಕೋ ಬೆಲ್ಟ್ ಯಾವ್ದು ನನಗೆ ಗೊತ್ತಿಲ್ವಾ? ಒಂದೇ ಒಂದ್ ಸಣ್ಣ ಸುಳಿರ್ ಸಿಕ್ಕಿದ್ರೆ ಸಾಕು, ಈ ಮನೆ ಯಜಮಾನ ಅನ್ನೋದನ್ನು ಮರ್ತು ನಾಯಿ ಚೈನ್ ಹಾಕಿ ದರ ದರ ಅಂತ ಹೇಳ್ಕೊಂಡು ಹೊರಡೋಗ್ತೀನಿ. ಹುಷಾರ್. ನೀವು ಹಾವಿನ ನೃತ್ಯವನ್ನು ಚೆನ್ನಾಗಿ ಕಲಿತುಕೊಳ್ಳಿ. ಇಷ್ಟರಲ್ಲೇ ಬಂದು ನಾನು ನಿಮ್ಮ ಜೊತೆ ನಾಗಿಣಿ ನೃತ್ಯವನ್ನು ಮಾಡುತ್ತೇನೆ. ಇಂತಿ ನಿನ್ನ ಪ್ರೀತಿಯ ನೀಲಾಂಬರಿ. ಬೆಲ್ಟ್ ಸಿಕ್ತಮ್ಮ? ಬೆಲ್ಟ್ ಸಿಗ್ಲಿಲ್ಲ, ಆದ್ರೆ ಪಾಂಡುರಂಗ ಅವ್ರು ಸಿಕ್ಕಿದ್ರು. ನನ್ನ ಮಗ ಏನಾದ್ರೂ ಹೇಳಿದ್ನಮ್ಮ? ಹಾ, ತುಂಬಾ ಹೇಳಿದ್ರು. ನಾಳೆ ಬಂದ್ ಸಹಾಯ ಮಾಡ್ತೀನಿ. ಬರ್ಲಾ? ಅಡ್ಗೆ ಮನೆ ಚೆಕ್ ಮಾಡಲ್ವಾ? ಚೆಕ್ ಮಾಡ್ಬೇಕಾಗಿರೋದನ್ನ ಚೆಕ್ ಮಾಡಿದ್ದಾಯ್ತು. ಅಡ್ಗೆ ಮನೆ ಚೆಕ್ ಮಾಡೋ ಅವಶ್ಯಕ. ಬರ್ತೀನಿ. ಪದ್ದು ಬಿಟ್ಲಾ, ಡ್ಯೂಟಿ ಹೇಗ್ ಮಾಡ್ತಾ ಇದ್ದೀರಾ? ಜಾಜತ್ಗೆ 200 ರೂಪಾಯಿ ಕೊಡೋ ಜಾಗದಲ್ಲಿ 1000 ರೂಪಾಯಿ ಕೊಟ್ಟಿದ್ರೆ ಅಂದ್ಮೇಲೆ ನಾವು ಡ್ಯೂಟಿ ಚೆನ್ನಾಗಿ ಮಾಡದೇ ಇರ್ತೀವ? ಸಖತ ಮಾಡ್ತಾ ಇದೀವಿ. ನಿಂತು ನಿಂತು ಕಾಲು ಎಷ್ಟು ನೋವ್ತಾ ಇದೆ ಅಂತ ನಮ್ ಕಾಲುಗಳಿಗೆ ಗೊತ್ತು. ಆ ನೀಲಾಂಬರಿ ಆಗ್ಲಿ ನೈನಾ ಆಗ್ಲಿ ಬಂದಿರ್ಲಿಲ್ಲ ಅಲ್ವಾ? ನಾವು ಕಾವಲ್ ನಿಂತಿರೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಅದಕ್ಕೆ ಗೇಟ್ ಹತ್ರನೂ ಬಂದಿಲ್ಲ. ವೆರಿ ಗುಡ್. ಹೀಗೆ ಡ್ಯೂಟಿನ ಕಂಟಿನ್ಯೂ ಮಾಡಿ. ವೇಟ್ ಅಂಡ್ ವಾಚ್. ಎಸ್ ಮ್ಯಾಮ್. ಹಬಿ, ಹಾ? ಆರ್ ಯು ಆಲ್ ರೈಟ್? ಏನ್ ಆಲ್ ರೈಟ್ ರೀ? ನೆಮ್ಮದಿ ಆಗಿರೋದಕ್ಕೆ ಈ ದಂಡ ಪಿಂಡಿಗಳು ಎಲ್ಲಿ ಬಿಡ್ತಾರೆ? ಹಬಿ, ವಾಟ್ ಇಸ್ ದಿಸ್? ಪಾಪ ಪದ್ದು ಬಿಟ್ಲ ನಿಮ್ಗೋಸ್ಕರ ಮನೆ ಮುಂದೆ ಕಾವಲು ಕಾಯ್ತಾ ಇದಾರೆ. ಏನ್ರಿ ಕಾವಲು ಕಾಯ್ತಾ ಇದಾರೆ? ಹೋಗೋರು ಹೋಗ್ತಾ ಇದಾರೆ, ಬರ್ತಾ ಇದಾರೆ. ಆಗ್ಲೇ ಒಬ್ಬ ಲೈನ್ ಮೆನ್ ಒಳಗಡೆ ಬಿಟ್ಟಿದ್ದಾರೆ, ಒಬ್ಬ ಲೇಡಿ ಪೊಲೀಸ್ ನ ಒಳಗಡೆ ಬಿಟ್ಟಿದ್ದಾರೆ. ಅವ್ರಿಬ್ರು ಯಾರು ಅನ್ಕೊಂಡ್ಬಿಟ್ಟಿದ್ರ? ಯಾರು? ವೇಷ ಮಾಡ್ಕೊಂಡು ಬಂದಿದ್ದ ನಯನ ಮತ್ತು ನೀಲಾಂಬರಿ ಕಂಡ್ರೆ. ಒಂದ್ಸಲ ಓದು ನೋಡ್ರಿ, ತಗೊಳ್ರಿ. ಓ ಮೈ ಗಾಡ್, ನಿಮ್ಮನ್ನ ಕಿಡ್ನಾಪ್ ಮಾಡ್ತಾರಂತೆ. ಡಿಸ್ಗಸ್ಟಿಂಗ್ ಪೀಪಲ್. ಪದ್ದು ಬಿಟ್ಲಾ, ಕಮ್ ಹಿಯರ್. ಜಾಜಿ ಅವ್ರೆ, ನಾವ್ ಎಷ್ಟು ಕಷ್ಟಪಟ್ಟು ಹೊರಗಡೆ ಕಾವಲು ಕಾಯ್ತಾ ಇದ್ವಿ. ನಮ್ಮನ್ನ ಯಾಕೆ ಕರೆದ್ರಿ? ಮನೆಯೊಳಗೆ ಯಾರು ನುಗ್ಬಿಟ್ರೆ? ನುಗ್ಗೋಕ್ ಇನ್ನೇನೋ ಉಳಿದಿದೆ. ನುಗ್ಗೋರಾಗ್ಲೇ ನುಗ್ಬಿಟ್ಟು ಹೋದ್ರು. ಏನ್ ಹೇಳ್ತಿದ್ರಪ್ಪವ? ಮನೆ ಒಳಗಡೆ ಯಾರನ್ನು ಬಿಟ್ಟಿಲ್ಲ ಅಂತ ಹೇಳಿದ್ರಲ್ಲ. ನಾವ್ ಹಾಗೆಲ್ಲ ಹೇಳಿದ್ವಿ. ನಾವ್ ಹೇಳಿದ್ದು ಮನೆ ಒಳಗಡೆ ನೀಲಾಂಬರಿನ ಮತ್ತೆ ನಯನನ ಬಿಟ್ಟಿಲ್ಲ ಅಂತ. ಲೈನ್ ಮ್ಯಾನ್ ಬಂದಿದ್ರು, ಅವ್ರನ್ನ ಬಿಟ್ವಿ. ಲೇಡಿ ಇನ್ಸ್ಪೆಕ್ಟರ್ ಬಂದಿದ್ರು, ಅವ್ರನ್ನ ಬಿಟ್ವಿ. ಅವ್ರಿಬ್ರು ಯಾರು ಗೊತ್ತಾ? ಯಾರು? ವೇಷ ಮಾಡಿಸ್ಕೊಂಡು ಬಂದಿದ್ದ ನೀಲಾಂಬರಿ ಮತ್ತೆ ನಯನ. ಮತ್ತೆ ನಿಮ್ಗೆ ಬಿಸ್ಕೆಟ್ ಹಾಕ್ಬಿಟ್ರಲ್ಲ. ಏನಮ್ಮ ನನ್ನ ಮುದ್ದಿನ ಸೊಸೆ, ನನ್ನ ಮಗನ್ನ ರೂಮಲ್ಲೇ ಕೂಡ್ ಹಾಕಿ ಏನ್ ಮಾಡ್ಬೇಕು ಅಂತಿದ್ಯಾ? ಅತ್ತೆ, ನಾನು ನಿಮ್ ಮಗನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೀವು ಇದೆಲ್ಲ ಇಂಟರ್ಫಿಯರ್ ಆಗ್ಬೇಡಿ. ಏನ್ ಉಳಿಸೋದು ನಿನ್ ತಲೆ? ಈ ನನ್ನ ಮಗ ಹೊರಗಡೆ ಹೋಗ ಹಾಕಿಲ್ಲ, ಬಲೋ ಹಾಗಿಲ್ಲ. ಹುಡುಕಿದ್ದೀನಿ ಅದೆಷ್ಟು ಅಂತ ಹುಡ್ಕೊಂಡು ಕೂತ್ಕೋತಾನೆ. ಈಗ ಒಂದ್ ಕೆಲಸ ಮಾಡೋಣ ಜಡ್ಜ್ ಅಂಬಲ್ದಿನಿ ಅವ್ರೆ, ನೀವೇನು ಹೆದರ್ಕೋಬೇಡಿ. ನನ್ನ ಪಾಡಿ ನನ್ನ ಬಿಟ್ಬಿಡಿ. ನಾನು ಯಾರು ಕರೆದ್ರು ಎಲ್ಗೂ ಹೋಗಲ್ಲ. 10 ಸೆಕೆಂಡ್ಗಿಂತ ಅವ್ರನ್ನ ಜಾಸ್ತಿ ನೋಡೋದೇ ಇಲ್ಲ. ಅಭಿ, ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ. ಸೈಲೆಂಟ್ ಆಗಿ ಸುಮ್ನಿದ್ಬಿಡಿ. ನಿಮ್ಮನ್ನ ಹೇಗೆ ಉಳಿಸ್ಕೋಬೇಕು ಅಂತ ನನಗೆ ಗೊತ್ತು, ಹಾಗೆ ಉಳಿಸ್ಕೋತೀನಿ. ಜಾಜಿ ಅವ್ರೆ, ನಂದೊಂದು ಐಡಿಯಾ. ನಿಂದೆಲ್ಲ ತೋಪ್ ಐಡಿಯಾ. ಬಾಯಿ ಮುಚ್ಕೊಂಡು ನಿಂತ್ಕೋ. ಜಾಜತ್ಗೆ ಹೀಗ್ ಮಾಡಿದ್ರೆ ಹೇಗೆ? ಹೇಗೆ? ನಮ್ ಬಾವ ಮನ್ಲಿದ್ದಿರ್ತಾನೆ, ಅವ್ರು ವೇಷ ಮಾಡಿಸ್ಕೊಂಡ್ ಬಂದು ನಮ್ ಬಾವನ ಕಿಡ್ನಾಪ್ ಮಾಡೋದು. ಯಾರಿಗೂ ಗೊತ್ತಿಲ್ದಿರೋ ಜಾಗಕ್ಕೆ ನಮ್ ಬಾವನ ಕರ್ಕೊಂಡೋಗಿ ಬಚ್ಚಿಟ್ಬಿಟ್ರೆ ಆಗ ಬಚ್ಚಿಟ್ಟಿರೋದು ಯಾರಿಗೂ ಗೊತ್ತಾಗೋದಿಲ್ಲ, ಕಿಡ್ನಾಪ್ ಮಾಡೋದಿಕ್ಕೂ ಆಗೋದಿಲ್ಲ. ಸೂಪರ್ ಐಡಿಯಾ. ಹಬಿ ಮನೇಲಿ ಇದ್ರೇನೆ ಪ್ರಾಬ್ಲಮ್. ನೋಡಿ, ಹಬಿನ ಅನ್ನೊಂದ್ ಪ್ಲೇಸಿಗೆ ಕರ್ಕೊಂಡು ಹೋಗಿ ಬಚ್ಚಿಟ್ಬಿಡಿ. ಈ ಸಲ ನೆಟ್ಟ ಕಾವಲ ಕಾಯ್ರಿ. ಸುಮ್ನೆ ಕಾವಲ್ ಕಾಯಕ್ಕಾಗತ್ತಾ? 1,000 ರೂಪಾಯಿ ಕೊಟ್ಟಿದಾರಲ್ವೇನೋ, ಮತ್ತೆ ಮತ್ತೆ ದುಡ್ಡು ಕಳೆದ್ರೆ ನಮ್ ಮರ್ಯಾದೆ ಇರುತ್ತೇನ? ಜಾಜಿ ಅವ್ರೆ, ನೀವ್ ಯಾವ್ದೇ ಕಾರಣಕ್ಕೂ ನಮ್ಗೆ ದುಡ್ಡು ಕೊಡೋದಿಕ್ ಹೋಗ್ಬಿಡಿ. ಆದ್ರೆ ಟೈಮಿಗೆ ಸರಿಯಾಗಿ ಮಸಾಲೆ ದೋಸೆ ಕಳ್ಸಿಕೊಟ್ಬಿಡಿ. ಲೇ ದಂಡ ಪಿಟ್ಟಗಳ, ನಾನು ಮನೆ ಯಜಮಾನ ಕಂಡ್ರ
ನನ್ನನ್ನ ಗುರುತು ಪರಿಚಯ ಇಲ್ಲದೆ ಇರೋ ಜಾಗಕ್ಕೆ ಎತ್ತಾಕೊಂಡು ಬಂದು ಕಟ್ಟಾಕಿದ್ರಲ್ಲ ನಿಮ್ಮಿಬ್ರಿಗೂ ಅದು ಏನ್ರೋ ಬಂದಿದೆ ದೊಡ್ಡ ರೋಗ. ಬಾವ ನೀವು ಮನ್ಲೇ ಇದ್ರೆ ಆ ನಯನ ನೀಲಾಂಬರಿ ಬೇರೆ ವೇಷದಲ್ಲಿ ಬಂದು ನಿಮ್ಮನ್ನ ಕಿಡ್ನಾಪ್ ಮಾಡಿರೋರು. ಅದಕ್ಕೆ ಯಾರಿಗೂ ಗೊತ್ತಾಗ್ದಿರೋ ಜಾಗಕ್ಕೆ ನೀನ್ ಎತ್ತಾಕೊಂಡ್ಬಂದು ಕಟ್ಟಾಕಿರೋದು. ನಮ್ ಹುಷಾರ್ ನಾವಿರೋದು ಒಳ್ಳೇದು ತಾನೆ. ಏ ಪಾಂಡುರಂಗ, ಇದೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ? ನಿನ್ಗೋಸ್ಕರ ತಾನೆ. ಒಂದು ತಿಂಗಳು ಆಗ್ತಿದ್ದಾಗೆ ನೀನು ಜಾಜಿಯವ್ರ ಜೊತೆ ಸ್ವಿಟ್ಜರ್ಲೆಂಡ್ಗೆ ಹನಿಮೂನ್ಗೆ ಹೋಗ್ಬೇಕ ಬೇಡವಾ? ಹೋಗ್ಬೇಕು ಕಣೋ, ಹೋಗ್ಬೇಕು. ಅದಕ್ಕೋಸ್ಕರ ತಾನೇ ನೀವು ಮಕ್ ಕೊಡೋದು ನಾವು ಹೊಡ್ಸ್ಕೊತಾ ಇರೋದು. ಹಾಗಿದ್ಮೇಲೆ ನಾವ್ ಹೇಳ್ದಂಗ್ ಕೇಳ್ಕೊಂಡು ಬಿದ್ದಿರಿ. ನಮ್ಮನ್ನೇನಾರು ಎದುರಾಕೊಂಡ್ರು ಸ್ವಿಟ್ಜರ್ಲೆಂಡ್ ಹೋಗಲ್ಲ, ಮದರ್ಲ್ಯಾಂಡ್ ಅಲ್ಲೇ ಬಿದ್ದಿರ್ತೀರಾ. ಅತ್ತೆ ಮನೆಯೆಲ್ಲ ಹುಡುಕ್ಬಿಟ್ಟೆ, ಯಜಮಾನ್ರು ಎಲ್ಲೂ ಕಾಣಿಸ್ತಾ ಇಲ್ಲ. ಏನ್ ಹೇಳ್ತಿದ್ದೀವಿ? ಮನೆ ಮಗ ಮನೇಲಿಲ್ಲ ಅಂದ್ರೆ ಏನ್ ಅರ್ಥ? ನಂಗೆ ಯಾಕೋ ನಿಮ್ ಸೊಸೆ ಮೇಲೆ ಅನುಮಾನ. ಆ ಯಮ್ಮನೆ ಏನೋ ಕಿತಾಪತಿ ಕೆಲಸ ಮಾಡಿರ್ತಾರೆ. ಇವಳೇನೋ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಗಿರಿಟನ್ ಮಾತಾಡಿದಾಳೆ. ಅಷ್ಟಕ್ಕೆ ಈ ನನ್ನ ಮಗ ಅವ್ರ ತಾಳಕ್ ತಕ್ಕ ಹಾಗೆ ಕುಣಿತಾನಲ್ಲ, ಇವ್ನಿಗೆ ಏನ್ ಬಂದಿದ್ದ ದೊಡ್ಡ ರೋಗ ಅಂತೀನಿ. ಅವ್ರು ಸರಿಯಾಗೇ ಇದ್ರು, ನಿಮ್ ಸೊಸೆನೆ ಶಕುನಿ ಕೆಲಸ ಮಾಡ್ತಾ ಇರೋದು. ಅಮ್ಮ, ಅಣ್ಣಯ್ಯ ಮನೆಗ್ ಬರ್ಲಿಲ್ಲ ಅಂದ್ರೆ ನಂಗೆ ತುಂಬಾ ಕಷ್ಟ ಆಗುತ್ತೆ. ನಿನ್ಗೇನೆ ಕಷ್ಟ ಆಗುತ್ತೆ? ಹೊತ್ತಿಗೆ ಸರಿಯಾಗಿ ಕತ್ತರಿಸ್ತಾ ಇದೆಯಲ್ಲ. ಅತ್ತೆ, ಮಹಿಳಾ ಸಂಘಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಬ್ಲೆಸ್ ಮೀ. ಮುಟ್ಟಬೇಡ, ನಿನ್ನ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಿ ಅಪವಿತ್ರಗೊಳಿಸಬೇಡ. ಆ ಯೋಗ್ಯತೆ ನಿನಗಿಲ್ಲ. ದೂಲ ದೂಲ. ಯಾಕತ್ತೆ ಇದ್ದಕ್ಕಿದ್ದಾಗ ರೈಸ್ ಆಗ್ಬಿಟ್ರಿ? ನನ್ನ ಮಗನ್ನ ಎಲ್ಲಿ ಬಚ್ಚಿಟ್ಟಿದೀಯ ಹೇಳು. ನನಗೇನ್ ಗೊತ್ತು? ಮಿಟ್ಟುಗಳಾಡಿ ಗೋಸುಂಬಿ ಥರ ಬಣ್ಣ ಬದಲಾಯಿಸೋದನ್ನ ಬಿಟ್ಟು ನನ್ನ ಮಗನ್ನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ ಅಟ್ಟದ ಮೇಲಿರೋ ಗಂಡುಗಲಿ ವಂಶದ ಖಡ್ಗಕ್ಕೆ ಸಾಣ ಇಡಿಸ್ಬೇಕಾಗುತ್ತೆ. ಅದು ಹಬಿ ಮನೇಲೆ ಇದ್ರೆ ಅವ್ರ ಲೈಫ್ಗೆ ಡೇಂಜರ್ ಇದೆ ಅಂತ ಗೊತ್ತಾಯ್ತು. ಅದಕ್ಕೆ ಯಾರು ಇಲ್ದಿರೋ ಜಾಗ ನೋಡಿ ಹಬಿನ ಅಲ್ಲಿ ಬಚ್ಚಿಟ್ಟು ಪದ್ದು ಬಿಟ್ಲನ್ನ ಕಾವಲಿಟ್ಟಿದೀನಿ. ಅದಕ್ಕೆ ನಮ್ಮ ಅಣ್ಣ ಎಲ್ಲಿ ಬಚ್ಚಿಟ್ಟಿದ್ರಂತ ನನಗ್ ಮಾತ್ರ ಹೇಳಿ, ನಾನ್ ಯಾರಿಗೂ ಹೇಳಲ್ಲ. ಮೀಟಿಂಗ್ ಮುಗಿಸ್ಕೊಂಡ್ ಬಂದು ಆಮೇಲೆ ಹೇಳ್ತೀನಿ. ಅತ್ತೆ, ನೀವೇನು ಯೋಚನೆ ಮಾಡ್ಬೇಡಿ, ಯಜಮಾನ್ರೆ ನಾನೇ ಹುಡ್ಕೊಂಡ್ ಬರ್ತೀನಿ. ಇಲ್ಲೇ ಚಂಪಾ, ನಾನು ನಿನ್ ಜೊತೆ ಬರ್ತೀನಿ ಕಣೆ. ನೀನ್ ಯಾಕೆ ಬರ್ತೀಯಾ? ನಮ್ಮ ಅಣ್ಣ ಏನಾದ್ರೂ ಸಿಕ್ಕ್ರೆ ಅಲ್ಲೇ ಆಸ್ತಿ ಪತ್ರಕ್ಕೆ ಸೈನ್ ಹಾಕ್ಸ್ಕೊಂಡ್ಬಿಡ್ತೀನಿ. ಆಲ್ ರೈಟ್. ಕಟ್ಕೊಂಡ್ರೆ ಗಂಡನ್ ಕೈ ಕಟ್ಟಾಕ್ಸ್ಬಿಟ್ಟು ಅಭಿ ಅವ್ರಿಗೆ ಆಲ್ ರೈಟ್ ಅಂತಿರಲ್ಲ, ನೀವು ಒಬ್ಬ ಹೆಂಡತಿ ಏನ್ರಿ? ಹಬಿ, ನೀವು ಮನೇಲೆ ಇದ್ದಿದ್ರೆ ಆ ನೀಲಾಂಬರಿ ಮತ್ತೆ ನೈನಾ ಇನ್ನ ಕಿಡ್ನಾಪ್ ಮಾಡ್ಬಿಡ್ತಾ ಇದ್ರು. ಅದಕ್ಕೆ ಇಲ್ಲಿ ತಂದು ಕಟ್ ಹಾಕಿರೋದು. ಇನ್ನು 1 ಮಂತ್ ಕಳೆದ್ರೆ ಸಾಕು, ಎಲ್ಲ ಸರಿ ಹೋಗ್ಬಿಡುತ್ತೆ. ನಾನು ಮನೆಯಲ್ಲಿ ಇಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತಲ್ಲ, ನೋಡ್ತಾರೆ ಹುಡ್ಕೊಂಡು ಬಂದೇ ಬರ್ತಾರೆ. ನೀವು ಇಲ್ಲಿರೋದು ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಹುಡುಕಲೇಬೇಕು ಅಂತ ಮನಸ್ಸಿನಲ್ಲಿ ತೀವ್ರವಾದ ಆಮ್ಲ ಉಂಟಾದ್ರೆ ಮತ್ತೆ ಹಚ್ತಾರೆ. ಅದಕ್ಕೆ ಅಂತಲೇ ಪದ್ದು ಬಿಟ್ಲನ್ನ ಇಲ್ಲಿ ಕಾವಲಿಟ್ಟಿರೋದು. ನೋಡಿ, ಜಾಸ್ತಿ ಮಾತಾಡ್ಬೇಡಿ, ಸ್ಟ್ರೈನ್ ಆಗುತ್ತೆ. ಬಾಯ್. ಪದ್ದು ಬಿಟ್ಲ, ಬಿ ಕೇರ್ಫುಲ್. ಅಭಿನ ಹುಷಾರಾಗಿ ನೋಡ್ಕೊಳ್ಳಿ. ನಾನು ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ. ಬಾಯ್. ಬಾಯ್. ಪಾಂಡುರಂಗ, ಬಾಯಾರಿಕೆ ಆಗಿದೆಯೇ? ನೀರು ಬೇಕೆ? ಹಸುವಾಗ್ತಿದೆ, ಮಸಾಲೆ ದೋಸೆ ಬೇಕೆ? ಬೇಡ ಬಿಡ್ರಪ್ಪ, ನಾವೇನೋ ಕೇಳಿದ್ರೆ ನೀವು ಇನ್ನೇನೋ ಕೊಟ್ಬಿಡ್ತೀರಾ. ಒಟ್ಟಿನಲ್ಲಿ ನಾವು ನಮ್ಮ ಹೆಂಡ್ರ ಜೊತೆ ಸ್ವಿಟ್ಜರ್ಲೆಂಡ್ಗೆ ಹೋಗ್ಬಿಟ್ರೆ ಸಾಕು. ಯಾಕ್ರೋ ಈ ಕುಹಕನ್ನಗು? ಬಾವ, ಚುನಾವಣೆ ಮುಂಚೆ ರಾಜಕಾರಣಿಗಳು ಆಶ್ವಾಸನೆ ಕೊಡ್ತಾರೆ, ಆದ್ರೆ ಅದನ್ನ ನೆರವೇರಿಸ್ತಾರ? ಇಲ್ಲ ಕಣಪ್ಪ. ಹಾಗೆ ಜಾಜಿಯವರು ನಿನಗೆ ಸ್ವಿಟ್ಜರ್ಲೆಂಡ್ಗೆ ಹನಿಮೂನ್ ಕರ್ಕೊಂಡು ಹೋಗ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದನ್ನ ನೆರವೇರಿಸೋದಿಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ಕಟು ಸತ್ಯ. ನೀನು ನಿನ್ನ ಜೀವಮಾನದಲ್ಲಿ ಇನ್ನೊಂದು ಹುಡುಗಿನ ಕಣ್ಣೆತ್ತಿ ನೋಡಬಾರ್ದು ಅಂತ ಈ ವ್ಯವಸ್ಥೆ ಮಾಡಿದ್ದಾರೆ. ನೀನು ತೆಪ್ಪಗಿದ್ರೆ ಸರಿ, ಇಲ್ಲ ಅಂದ್ರೆ ಶೋಲೆ ಫಿಲಂ ನಲ್ಲಿ ಹೇಮಾ ಮಾಲಿನಿನ ಗಾಜಿನ ಮೇಲೆ ಡ್ಯಾನ್ಸ್ ಮಾಡಿಸ್ದಂಗೆ ನಿನಗೂ ಡ್ಯಾನ್ಸ್ ಮಾಡಿಸ್ಬಿಡ್ತೀನಿ. ಯಾರು ನೀವು? ಯಾರಂಕಲ್ ಒಳಗಡೆ ಬಂದ್ರಿ? ನಾವ್ ಹಿಂಗೆ ರೌಡಿಗಳ ಅಡ್ಡಕ್ಕೋಗಿ ಡಾನ್ಸ್ ಮಾಡಿ ಅವ್ರು ಖುಷಿ ಪಡಿಸಿ ಮಸಾಲೆ ದೋಸೆ ತಿನ್ಸಿ ಮನೆಗೆ ಹೋಗ್ತೀವಿ. ನಿಮ್ಗೂ ಮಸಾಲೆ ದೋಸೆ ತಿನ್ಸ್ಬೇಕು ಅಂತ ಆಸೆ ಆಯ್ತಿದೆ, ತಿಂತೀರಿ? ಅಯ್ಯೋ, ನಮಗ್ ಮಸಾಲೆ ದೋಸೆ ಅಂದ್ರೆ ತುಂಬಾ ಇಷ್ಟ. ಹಿಂಗರ್ತಿ ಬಾ, ಚೆನ್ನಾಗಿ ತಿಂತೀವಿ. ಹಂಗಾರೆ ಬನ್ನಿ ಬನ್ನಿ. ಅಯ್ಯೋ.
ಎಲ್ಲೇ ನಮ್ಮಿಬ್ರು ಹುಡುಗರು? ಅವ್ರಿಬ್ರಿಗೂ ಮಸಾಲೆ ದೋಸೆ ತಿನ್ಸಿದ್ವಲ್ಲ ತಿನ್ಬಿಟ್ಟು ಮನೆ ಕಮ್ಬಿಟ್ಟವ್ರೆ. ನೀವೇನ್ ಗಾಬರಿ ಆಗ್ಬಿಡಿ, ನಿಮ್ಗೇನ್ ಮಸಾಲೆ ದೋಸೆ ತಿನ್ಸಕ್ಕಿಲ್ಲ. ನಾವಿಲ್ಲಿಗೆ ಬಂದಿರೋದೇ ನಿಮ್ಮನ್ ಬಿಡ್ಸ್ಕೊಂಡಾಗಕ್ಕೆ. ಅಂದ್ರೆ ನೀವು ನಾನು ನಿಮ್ ಚಪಾತಿ ಮೇಲೆ ಬಲ್ಲು. ನಾನು ಜಾಜಿ ಚಂಬಲ್ ತಿನ್ನಿ. ನಿಮ್ಗೆ ಇವ್ರು ಇರೋ ಜಾಗ ಹೇಗ್ರೆ ಗೊತ್ತಾಯ್ತು? ಯಜಮಾನ್ರಿರೋ ಜಾಗ ನನಗ್ ಗೊತ್ತಾಗಲ್ವಾ? ನಾವು ಹುಡುಕೊಂಡ್ ಬಂದ್ವಿ. ಮೈ ಗಾಡ್, ನಿಮ್ಗೆ ಇವ್ರು ಇರೋ ಜಾಗ ಗೊತ್ತಾಗಿದೆ ಅಂದ್ಮೇಲೆ ಹಾಬಿ ಇಲ್ಲಿರೋದು ಸೇಫ್ ಅಲ್ಲ. ಹಾಬಿ ಕಮ್ ವಿತ್ ಮೀ, ನಿಮ್ಮನ್ನ ರೂಮಲ್ಲೇ ಕೂಡ ಹಾಕ್ತೀನಿ. ನಾನಾ ಈಗ್ಲೇ ಹೇಳ್ತಾ ಇದೀನಿ, ಪಾಂಡುರಂಗ ನನ್ ಸೊತ್ತು. ಅದ್ ಹೇಗಾಗತ್ತೆ ನೀಲಮರಿ? ಪಾಂಡುರಂಗ ನನ್ ಸ್ವತ್ತು. ಸಾಕು ಸುಮ್ನೆ ರಮ್ಮ. ಇಷ್ಟು ವರ್ಷದಿಂದ ನಮ್ಮ ಯಜಮಾನ್ರಿಗೋಸ್ಕರ ಕಾಯ್ಕೊಂಡಿರೋಳು ನಾನು ಗಾಳಿ ತುರ್ಕೊಂಡು ಹೋಗ್ಬಿಡ್ಬೇಕಾ? ನೀನು ಬಂದ? ಬಂದು ಬಿಡ್ಲಾ? ಹಾಬಿನ ರೂಮಲ್ಲಿ ಕಟ್ಟಾಕದ್ವಲ್ಲ, ಇಲ್ಲಿಗೆ ಹೇಗ್ ಬಂದ್ರು? ಇದು ನಮ್ಮ ಭಾವ ಅಲ್ಲ, ನಮ್ಮ ಭಾವದ ತರ ಇರೋ ಬೇರೆ ಯಾರೋ. ಜಸ್ಟ್ ಎ ಮಿನಿಟ್. ನಿಮ್ಮ ಬಾವನ್ ತರ ಅಲ್ಲ ಕಣ್ರೋ, ನಾನೇ ನಿಮ್ಮ ಬಾವ ಪಾಂಡುರಂಗ ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು. ಹಾಬಿ, ನೀವ್ ಸೇಫ್ ಆಗಿರ್ಲಿ ಅಂತ ರೂಮಲ್ಲಿ ಕಟ್ ಹಾಕಿದ್ರೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಇವ್ರಿಬ್ರನ್ನ ನಮ್ಮನೆ ಕರ್ಕೊಂಡು ಬಂದಿದ್ದೀರಲ್ಲ, ನಿಮ್ಗೆ ಸ್ವಲ್ಪನಾದ್ರೂ ಸೇಮ್ ಆಗಲ್ವಾ? ಸುಮ್ಮನೆ ಮಾತಾಡ್ಬೇಡಿ ನೀವು. ಒಂದು ತಿಂಗಳ ಮಟ್ಟಿಗೆ ಯಾವ ಹೆಣ್ಣನ್ನು 10 ಸೆಕೆಂಡ್ಗಳ ಕಾಲ ಕಣ್ಣೆತ್ತಿ ನೋಡದೆ ಇದ್ರೆ ಹನಿಮೂನ್ಗೆ ಅಂತ ನಾನು ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಒಳ್ಳೆ ರಾಜಕಾರಣಿಗಳ ತರ ಭರವಸೆ ಕೊಟ್ಬಿಟ್ಟು ಮೋಸ ಮಾಡಿದ್ದು ನನಗೆ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ರೇನ್ರಿ? ಹಾಬಿ, ಈ ವಿಷಯ ನಿಮ್ಗೆ ಹೇಗ್ ಗೊತ್ತಾಯ್ತು? ನಮ್ಮ ಈ 2 ದಂಡಪಿಂಡಗಳು ಒಳ್ಳೆ ಮೂಡಲ್ಲಿದ್ದಾಗ ಬಾದಿಬಿಟ್ಟು. ಏನಪ್ಪ ನನ್ನ ಮುದ್ದಿನ ಸೊಸೆ, ನನ್ನ ಮಗನನ್ನು ಫುಟ್ಬಾಲ್ ಅಂತ ತಿಳ್ಕೊಂಡ್ಯಾ? ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಒದೆಯೋದಿಕ್ಕೆ. ನೋಡು, ನೀನು ಹೇಗೆ ನನ್ನ ಮಗನಿಗೆ 1 ತಿಂಗಳು ಟೈಮ್ ಕೊಟ್ಟಿಯೋ ಹಾಗೆ ನಾನು ನಿನಗೆ 1 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನನ್ನ ಮಗನ ಜೊತೆ ನೀನು ನೆಟ್ಟಿಗೆ ಸಂಸಾರ ಮಾಡ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ಈ ನನ್ನ ಮಗನಿಗೆ ಈ ಮೂವನ್ನು ಕೊಟ್ಟು ಮದುವೆ ಮಾಡೇ ಬಿಡ್ತೀನಿ. ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ಗೊತ್ತಿಲ್ಲ